ನೋಡಿ ನಾನಿವತ್ತು ಪುಂಡಿ ಪಲ್ಯ ಮಾಡ್ತಾಯಿದ್ದೀನಿ. ಸೊಪ್ಪಿಗಿರುತ್ತೆ ನೋಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು ಹಾಕಿ ನೀರು ಕುದೀಲಿ. ನಂತರ ಸೋಸಿಟ್ಕೊಂಡಿರುವಂಥ ಪುಂಡಿ ಪಲ್ಯ ತೊಳೆದಿಟ್ಟಿದ್ದೆ ಅದನ್ನು ನೋಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಹೀಗೆ ಎಲ್ಲ ಪುಂಡಿ ಪಲ್ಯ ಬಿಸಿನೀರಿಗೆ ಹಾಕಬೇಕು. ನೋಡಿ ಒಂದು ಸ್ಪೂನ್ ಸಹಾಯದಿಂದ ಚಿಕ್ಕ ಪಾತ್ರೆ ಆದರೂ ಹಿಡಿಯುತ್ತೆ, ಎಷ್ಟೊಂದು ಇದ್ರೂ ನೋಡಿ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕಿದು. ಕುಕ್ಕರಿಗೆ ಇಟ್ಟಿಲ್ಲ ನಾನು, ಕಡೆಗೆ ಕುದಿಸ್ತಾ ಇದ್ದೀನಿ. ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಒಂದು ಬಟ್ಲಷ್ಟು ನೀರು ಹಾಕೋತೀನಿ. ಕುದಿರುವಂಥ ಪುಂಡಿ ಪಲ್ಯನ ಅದರಿಂದ ಅದಕ್ಕೆ ಬೇರ್ಪಡಿಸ್ತೀನಿ. ಯಾಕಂತಂದರೆ ಪುಂಡಿ ಪಲ್ಯ ಒಂದೊಂದು ತುಂಬ ಹುಳಿ ಇರುತ್ತೆ, ಅದಕ್ಕೆ ಆ ಪಾತ್ರೆಯಲ್ಲಿ ಹುಳಿ ಉಳ್ಕೊಂಡ್ಬಿಡುತ್ತೆ. ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ನೋಡಿ ಹಾಕ್ತಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು. ಪುಂಡಿ ಪಲ್ಯ ಹುಳಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಲೇಬೇಕು. ಸ್ವಲ್ಪ ಉಪ್ಪಿಟ್ಟಿನ ರವೆ ಸೇರಿಸ್ತಿದ್ದೀನಿ ನೋಡಿ, ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ ಹೀಗೆ ಆಗುತ್ತೆ. ಹೀಗೆ ಕೈಯಾಡಿಸ್ತಾ ಇರಬೇಕು. ಇನ್ನೊಂದು ಪಾತ್ರೆ ತೊಗೊಂಡು ಅದರಲ್ಲಿ ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರ ಹಾಕೋತೀವಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದರ ಸಹಾಯದಿಂದ ಅದನ್ನು ಚೆನ್ನಾಗಿ ಹೀಗೆ ಇದು ಮಾಡಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ನೋಡಿ. ಇನ್ನೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಯಾಕಂದರೆ ಪುಂಡಿ ಪಲ್ಯಕ್ಕೆ ಒಗ್ಗರಣೆಗೆ ಇದೆ ಜೀರಿಗೆ, ಸಾಸಿವೆ, ಶೇಂಗಾ ಬೀಜ ನೋಡಿ ಕೆಂಪು ಹುರ್ಕೊಂಡು ರೆಡಿಯಾಗಿರುವಂಥ ಪುಂಡಿ ಪಲ್ಯ ಸುರುತ್ತೀನಿ ನೋಡಿ, ಸೇರಿಸ್ತೀನಿ. ಇವಾಗ ನೋಡಿ ಮಸ್ತಾಗಿ ಬಂದಿದೆ. ನಾವು ಮನೆಯಲ್ಲಿ ಮಾಡಿ ಫ್ರೆಂಡ್ಸ್ ನೋಡಿ, ಅಂದರೆ ಚಿಕ್ಕ ಪ್ಲೇಟಿಗೆ ಸರ್ವ್ ಮಾಡ್ತೀವಿ ನೋಡಿ. ಹೀಗೆ ಬಂದಿದೆ, ಮಸ್ತಾಗಿರುತ್ತೆ ಟೇಸ್ಟ್. ನೀವು ತಿಂದು ನನಗೆ ಹೇಳಿ ಫ್ರೆಂಡ್ಸ್ ನೋಡಿ.